ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. 2026 ವರ್ಷ ಭವಿಷ್ಯ ಕನ್ಯಾ ರಾಶಿಯವರಿಗೆ ಜೀವಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಈ ವರ್ಷದ ಉತ್ತರಾರ್ಧದಲ್ಲಿ ಪ್ರಾರಂಭ ಆಗ್ತದೆ. ಉತ್ತರಾರ್ಧ ಅಂದರೆ ಜೂನಿಂದ ಅಷ್ಟು ಒಳ್ಳೇದಾಗತ್ತೆ ಅವರಿಗೆ. ಈಗ ಒಳ್ಳೇದಾಗಿಲ್ಲ ಅಂತ ಮುಂದೆ ಒಳ್ಳೇದಾಗತ್ತೆ. ಜೂನ್ ನಂತರದಲ್ಲಿ ಜೂನಿಂದ ಅವರಿಗೆ ಗುರುಬಲ ಅನುಕೂಲ ಆಗಿ ಬರುತ್ತೆ. ಗುರುವಿನ ಅಪೂರ್ಣ ಅನುಗ್ರಹದಿಂದ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಅವರಿಗೆ ಸಿಗತ್ತೆ. ಆ ರೀತಿಯಲ್ಲಿ ನಿಟ್ಟಿನಲ್ಲಿ ನೋಡ್ಬೇಕಂತಂದ್ರೆ ಈ ಒಂದು ಕನ್ಯಾ ರಾಶಿಯವರಿಗೆ ಮನೆ ಕಟ್ಟುವಂಥ ಯೋಗ ಈಗ ಕಟ್ಟಿದ್ದೀರಿ. ಕೆಲವು ಜನ ಕಟ್ಟಬೇಕು. ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಮದುವೆ ಆಗದಿರತಕ್ಕಂಥವರಿಗೆ ಮದುವೆ ಆಗುವಂಥ ವಿವಾಹ ಭಾಗ್ಯ ಬರುವಂಥ ಯೋಗ, ಸಂತಾನ ಆಗದಿರತಕ್ಕಂಥ ವ್ಯಕ್ತಿಗಳು ಯಾರಾದರೆ ಸಂತಾನ ಭಾಗ್ಯ ಬರುವಂಥ ಯೋಗ, ದೂರದೇಶಕ್ಕೆ ಹೋಗಿ ಪ್ರಯಾಣ ಮಾಡತಕ್ಕಂಥ ಯೋಗ, ಅಲ್ಲಿ ಹೋಗಿ ಹೊರದೇಶದಲ್ಲಿ ಹೋಗಿ ನೀವು ಉದ್ಯೋಗವನ್ನು ಮಾಡುವಂಥ ಯೋಗ, ಉದ್ಯೋಗ ಮಾಡಿದವರಿದ್ದರೆ ಮತ್ತೆ ವಾಪಸ್ ಇಲ್ಲಿಗೂ ತಾಯ್ನಾಡಿಗೆ ಬರುವಂಥ ಯೋಗಗಳು ಕೂಡ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಯಾವ ರೀತಿಯ ನಷ್ಟವನ್ನು ಅನುಭವಿಸುವೆಲ್ಲವೂ ಕೂಡ ಮತ್ತೆ ನಿಮಗೆ ಹಿಂದಿರುಗಿ ಸಿಗುವಂಥ ಯೋಗ. ಯಾರಿಗಾರು ಸಾಲ ಕೊಟ್ಟರೆ ಸಾಲ ಕೊಟ್ಟಿದ್ದು ವಾಪಸ್ಸು ಮತ್ತೆ ತೆಗೆದುಕೊಳ್ಳುವಂಥ ಯೋಗ, ನೀವು ಕೊಡಬೇಕಾದಿದ್ರೆ ಕೊಡುವಂಥ ಯೋಗ, ಅದರ ಜೊತೆಗೆ ಹಣಕಾಸಿನಲ್ಲಿ ಅಭಿವೃದ್ಧಿ, ಯಶಸ್ಸು ಸಿಗತ್ತೆ, ಕೀರ್ತಿ ಸಿಗತ್ತೆ, ಲಾಭ ಸಿಗತ್ತೆ. ನಿಮ್ಮ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಕೀರ್ತಿ ನಿಮಗೆ ಸಿಗತ್ತೆ. ಹೀಗೆ ನಿಮ್ಮ ಒಂದು ಕನ್ಯಾ ರಾಶಿಯವರಿಗೆ ಶುಭಫಲಗಳು ಈ ವರ್ಷ ಉತ್ತರಾರ್ಧದಲ್ಲಿ ಜೂನ್ ನಂತರದಲ್ಲಿ ನಿಮಗೆ ಸಿಗೋದ್ರಿಂದ ನಿಮಗೆ ಸಕಲ ಸಮೃದ್ಧಿ ಐಶ್ವರ್ಯಗಳು ಸಿಗುವಂತ ಯೋಗ ಈ ಒಂದು ಕನ್ಯಾ ರಾಶಿಯವರಿಗೆ ಇರುತ್ತೆ. ಮತ್ತೆ ಹಣಕಾಸಿನ ಚಿಂತೆ ಇದ್ರೆ ಹಣಕಾಸಿನಲ್ಲಿ ಅನುಕೂಲ ಆಗೋದ್ರ ಜೊತೆಗೆ ವಿಕ್ರಮ ಸ್ಥಾನ ಅಂತ ಏನು ಹೇಳಿ, ವಿಕ್ರಮ ಸ್ಥಾನ ಅಂದ್ರೆ ನಿಮ್ಮ ಒಂದು ಭ್ರಾತೃಸ್ಥಾನ ಕೂಡ ಇದೆ. ಹಾಗಾಗಿ ನಿಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಹೀಗೆ ಬೀಗರು ಯಾರೇ ಇದ್ರೂ ಕೂಡ ನಿಮ್ಮ ಸಂಬಂಧಿಕರಲ್ಲಿ ಒಳ್ಳೆಯ ಹೆಸರು ಬರುವಂಥ ಯೋಗ, ಸ್ಥಾನ ಮಾನ ಗೌರವ ಸಿಗುವಂಥ ಯೋಗ ಕೂಡ, ಮತ್ತೆ ಸನ್ಮಾನ ಸಿಗುವಂಥ ಯೋಗ ಇದೆ. ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡುವಂಥ ಯೋಗ ಕೂಡ ಈ ಕನ್ಯಾ ರಾಶಿಯವರಿಗೆ ಇರೋದು ಬಹಳ ಸಂತೋಷದ ವಿಚಾರ. ಹಾಗಾಗಿ ನೀವು ಸಮಾಜ ಸೇವೆ ಮಾಡುವಂಥ ಯೋಗ, ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡುವಂಥ ಯೋಗ, ರಾಜಕೀಯದಲ್ಲಿ ಮುಂದುವರೆದ್ರೆ ಅಲ್ಲಿಗೂ ಒಳ್ಳೆಯ ಒಂದು ಜಾಗ ಸ್ಥಾನ ಸಿಗುವಂಥ ಯೋಗ ಕೂಡ ನಿಮಗೆ ಇರುತ್ತೆ. ಇನ್ನು ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗ ಇದೆ, ಅದನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ದೀನಿ. ಆ ನಂತರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಯಾವ್ದಾದ್ರು ನಿಮ್ಮದು ಜಮೀನು ಆಸ್ತಿ ಇದ್ರೆ ಅದು ಕೂಡ ಸರಿಯಾಗಿ ಬಗೆಹರಿಯುವಂಥ ಯೋಗವು ಕೂಡ ಇಲ್ಲಿ ಇರುತ್ತೆ. ಇನ್ನು ಮನೆ ಕಟ್ಟು ಯೋಗ ಅಂತೂ ಆಯ್ತು, ಮನೆ ಕಟ್ಟಿ ಆಯ್ತು, ಇನ್ನು ಕಟ್ಟೋದಿದ್ರೆ ಕಟ್ಟಬೇಕು, ಅದು ಕೂಡ ಒಳ್ಳೇದಿದೆ ಅಂತ ಹೇಳ್ತೀವಿ. ಶುಭಫಲಗಳು ಪ್ರಾಪ್ತಿ ಆಗತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ, ಜ್ಞಾನವಂತರಾಗಿ, ಪ್ರಜ್ಞಾವಂತರಾಗಿ ಒಳ್ಳೆ ಹುದ್ದೆಯಲ್ಲಿ ಇದ್ದು ಒಳ್ಳೆ ಸಂಪಾದನೆ ಮಾಡುವಂಥ ಯೋಗ, ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಹೋಗಿ ಬರುವಂಥ ಯೋಗ, ಮತ್ತೆ ಅಲ್ಲಿ ಹೋಗಿ ಇರುವಂಥ ಯೋಗ ಕೂಡ ಇದೆ. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ, ಧರ್ಮ ಕರ್ಮವನ್ನು ಮಾಡಿ, ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹ ಮಾಡುವಂಥ ಅನುಗ್ರಹವನ್ನು ಪಡೆದುಕೊಳ್ಳುವಂಥ ಯೋಗ, ದೈವಾನುಗ್ರಹ ನಿಮಗೆ ಸಿಗುವಂಥ ಯೋಗ ಕೂಡ ಇರುತ್ತೆ. ತೀರ್ಥಯಾತ್ರಾ ಕ್ಷೇತ್ರಗಳ ಸಮುದ್ರ ಸ್ನಾನ, ನದಿ ಸ್ನಾನ, ದೇವರ ದರ್ಶನ ಇದನ್ನು ಮಾಡಿ ನೀವು ಪುನೀತರಾಗುವಂಥ ಯೋಗ ಕೂಡ ನಿಮಗೆ ಈ ಒಂದು ವರ್ಷದಲ್ಲಿ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸುಸ್ತು, ಆಯಾಸ ಆಗ್ಬೋದು, ಕೆಮ್ಮು, ದಮ್ಮು, ನೆಗಡಿ, ಉಸಿರಾಟ ತೊಂದರೆ ಬರ್ಬೋದು. ಅದಕ್ಕೆ ಜಾಗ್ರತೆ ವಹಿಸಬೇಕು. ಅದು ತಾತ್ಕಾಲಿಕವಾಗಿ ಇದ್ದು ಸರಿ ಹೋಗ್ತದೆ. ಅಂಥ ಸಮಸ್ಯೆಗಳೇನು ಆಗೋದಕ್ಕೆ ಸಾಧಿಸಿಲ್ಲ, ಅವಕಾಶ ಇಲ್ಲ. ಆದರೂ ಕೂಡ ತಾತ್ಕಾಲಿಕವಾಗಿ ಬಂದು ಹೋದ್ರೂ ಹೋಗುವ ಸಾಧ್ಯತೆಗಳಿರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯ ಶತ್ರುಧ್ವಂಸ ಆಗುವಂಥ ಯೋಗ, ಆರೋಗ್ಯದಲ್ಲಿ ಎಷ್ಟೇ ತೊಂದರೆ ಇದ್ರೂ ಕೂಡ ವ್ಯತ್ಯಾಸ ಆದರೂ ಜೀವನಕ್ಕೆ ಯಾವುದು ಅಪಾಯ ಇಲ್ಲ, ಯಾವುದೇ ರೀತಿ ತೊಂದರೆ ಇರಲ್ಲ, ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಕೊರತೆ ಆಗೋದಿಲ್ಲ, ಅದು ಕೂಡ ಜೀವನದಲ್ಲಿ ಸುಖ ಶಾಂತಿಯನ್ನು ಕೊಡುವಂಥ ಯೋಗ, ಅನುಭವಿಸುವಂಥ ಯೋಗ ಕೂಡ ನಿಮ್ಮ ಕನ್ಯಾ ರಾಶಿಯವರಿಗೆ ಇರ್ತದೆ. ಮತ್ತೆ ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳೇನೇ ಇದ್ರೂ ಕೂಡ ಪರಿಹಾರ ಆಗುವಂಥ ಯೋಗ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಕುಳಿತು ಮಾತಾಡದೆ ಸರಿ ಹೋಗುವಂಥ ಯೋಗ, ದಾಂಪತ್ಯದ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮಗೆ 90% ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಸಪ್ತಮ ಭಾವದಲ್ಲಿ ಶನಿ ಗೋಚರ ಆದರೆ ವೈಯಕ್ತಿಕವಾಗಿ ದಿಗ್ಬಲ ಇರುತ್ತೆ. ಶನಿ ದಿಗ್ಬಲನಾಗಿ ಬಂದಿರ್ತಾನೆ. ಆದರೂ ಕೂಡ ಗುರುವಿನ ಭಾವದಲ್ಲಿ ಇದ್ದು ಲಗ್ನಕ್ಕೆ ಅವನು ರಾಶಿಗೆ ಅವನು ಒಳ್ಳೆಯ ಒಂದು ಫಲವನ್ನು ಕೊಡ್ತಕ್ಕಂಥವನಾಗಿರೋದ್ರಿಂದ ಶುಭಫಲದಾಯಕನಾಗಿರೋದಕ್ಕಿಂತ ಶನಿಯ ಪ್ರಭಾವ ಕೂಡ ನಿಮಗೆ ಕಡಿಮೆ ಆಗುತ್ತೆ. ರಾಹುವಿನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಬುಧಂ ನಾರಾಯಣಂಚ ಬ್ರಹ್ಮಾಣಂಚ ಪ್ಲಸ್ ಬುಧನೇ ಕಾರಕನಾಗಿರ್ತಕ್ಕಂಥ ಬುಧನಾಗಿರೋದ್ರಿಂದ ನಾರಾಯಣನಿಗೆ ರಾಹು ಸಂಬಂಧವಾಗಿರ್ತಕ್ಕಂಥ, ಕೇತು ಸಂಬಂಧವಾಗಿರ್ತಕ್ಕ ಗ್ರಹಗಳು ತಲೆಬಾಗತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಆ ನಂತರದಲ್ಲಿ ನೀವು ಚಿಂತನೆ ಮಾಡುವಾಗ ಅಷ್ಟಮ ಸ್ಥಾನ ಅಂತ ನಾವು ಹೇಳ್ತೀವಿ, ನಿಮ್ಮ ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ, ನಾವು ರಂಧ್ರ ಸ್ಥಾನ ಅಂತ ನಾವು ಹೇಳ್ತೀವಿ. ಅಲ್ಲಿ ಸ್ವಲ್ಪ ಸಮಸ್ಯೆ ಅಂತಂದ್ರೆ ವಾಹನ ಅಪಘಾತದ ಭಯಗಳು, ವಾಹನವನ್ನು ಚಲಿಸುವಾಗ ಬಹಳ ಜಾಗ್ರತೆ ವಹಿಸಬೇಕು. ಮತ್ತು ವಾಹನವನ್ನು ನೀವು ಬೇರೆ ಜೊತೆ ನೀವು ಹೋಗುವಾಗ ಜಾಗ್ರತೆ ವಹಿಸಬೇಕು. ಇನ್ನು ನೀವು ಯಾವುದೇ ಅಪಾಯಕಾರಿ ಜಾಗದಲ್ಲಿ ಅಂದರೆ ನೀರಿನ ಹತ್ರ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಯಾವುದೇ ಸಮುದ್ರ ತೀರದಲ್ಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿರಬೇಕು, ಅದು ತಮಗೆ ಒಳ್ಳೆಯದು. ಯಾಕೆಂತ ಅಪಾಯಕಾರಿ ಜಾಗದಲ್ಲಿ ತಾವು ಹೋಗಬಾರ್ದು ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀವಿ. ಉದ್ಯೋಗದಲ್ಲಿ ನಿಮ್ಗೆ ಒಳ್ಳೇದಾಗ್ತದೆ, ಉದ್ಯೋಗದಲ್ಲಿ ನಿಮ್ಗೆ ಚೆನ್ನಾಗಿದೆ, ಆಲ್ರೆಡಿ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳಿದ್ದು ಪರಿಹಾರ ಆಗಿದೆ, ಪ್ರಮೋಷನ್ ಸಿಕ್ಕಿದೆ, ಈಗ ಸಿಗತ್ತೆ, ಇಲ್ಲ ಅಂತ ಮುಂದೆ ಸಿಕ್ಕಿರುತ್ತೆ, ಹೀಗೆ ಅನುಕೂಲ ಆಗಿರುತ್ತೆ. ಏನು ವೃತ್ತಿಪರರು ಕೆಲವು ವೃತ್ತಿಯಲ್ಲಿ ಇರ್ತಾರೆ, ಕೆಲವು ವೈದ್ಯಕೀಯ ವೃತ್ತಿಯಲ್ಲಿ, ಮತ್ತು ನ್ಯಾಯವಾದಿಗಳು, ವೈದ್ಯರು, ಶಿಕ್ಷಕರು, ಹೀಗೆ ನಾನಾ ವೃತ್ತಿಯಲ್ಲಿರ್ತಕ್ಕಂಥವ್ರು ಕೂಡ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ. ಅದು ಕೂಡ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಇನ್ನು ಬಿಸ್ನೆಸ್ ಮಾಡುವವರು ಯಾರಿದ್ದಾರೆ, ಲೇವ ವ್ಯವಹಾರ ಮಾಡ್ತಕ್ಕಂಥವ್ರು, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರು,
ಆಮೇಲೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದರೆ ಅದಕ್ಕೆ ಸಹ ಒಂದು ಪೆಟ್ರೋಲ್ ಬಂಕ್ ಇಟ್ಟುಕೊಂಡು ದೊಡ್ಡ ದೊಡ್ಡ ವ್ಯವಹಾರಗಳು, ಯಾಕೆ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಕಂಪನಿಗಳು, ಇಂಡಸ್ಟ್ರಿಗಳು, ವರ್ಕ್ಶಾಪ್ಗಳು ಮತ್ತು ದೊಡ್ಡ ದೊಡ್ಡ ಡೀಲರ್ಸ್ಗಳಿಗೆಲ್ಲ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ, ಸ್ವಲ್ಪ ಹಿನ್ನಡೆ ಆಗುತ್ತೆ. ಮುಂಚೆ ಇದ್ದಂಗಿಲ್ಲ, ಸ್ವಲ್ಪ ವರ್ಷದಲ್ಲಿ ಇದು ಚೆನ್ನಾಗಿಲ್ಲ, ಸ್ವಲ್ಪ ನಿಧಾನ ಇದೆ, ಬಿಸ್ನೆಸ್ಸು ಸ್ಲೋ ಇದೆ ಅಂತ ಅನಿಸ್ಬೋದು. ಆದರೆ ನಿಮಗೆ ತೊಂದರೆ ಆಗೋದಿಲ್ಲ, ನೀವು ನಷ್ಟ ಆಗೋದಿಲ್ಲ, ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಯಾಕೆಂದರೆ ಆ ರಾಶಿಗೆ ಶನಿ ದೃಷ್ಟಿ ಇದೆ, ಸಪ್ತಮದಲ್ಲಿ ಶನಿ ಗೋಚರ ಇದ್ದಾನೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು, ಗ್ಯಾರಂಟಿ ಹಾಕೋದು, ಸೂರಿಟಿ ಹಾಕೋದನ್ನು ನಿಲ್ಲಿಸಬೇಕು. ಅದು ಮಾಡೋದ್ರಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆಗಳು ಮುಂದೆ ಆಗ್ಬೋದು. ಅದು ಕೂಡ ಜಾಗ್ರತೆಯಿಂದ ಇರಬೇಕು. ಉದ್ಯೋಗದಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ತೊಗೊಳಕ್ಕಾಗಲ್ಲ. ಪ್ರಮೋಷನ್ಗೆ ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕೂಡ ತೊಂದರೆ ಆಗಲ್ಲ. ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲ ಕೂಡ ಇರುತ್ತೆ. ಯಾವುದೇ ರೀತಿ ತೊಂದರೆ ಸಮಸ್ಯೆಗಳ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಸ್ಟ್ರೆಸ್ ತಗೊಳ್ಳೋದು, ಟೆನ್ಷನ್ ತಗೊಳ್ಳೋದು, ಒತ್ತಡ ತಗೊಳ್ಳೋದು ಈ ಒಂದು ಸರ್ವೇ ಸಾಮಾನ್ಯ. ಬುಧನ ರಾಶಿ ಬುದ್ಧಿಕಾರಕನಾಗಿರೋದ್ರಿಂದ ಮುಂದಿನ ವಿಚಾರಗಳು ಜಾಸ್ತಿ ಆಗುತ್ತೆ. ಜಾಸ್ತಿ ಋಣಾತ್ಮಕವಾಗಿ ವಿಚಾರ ಮಾಡ್ತೀರ, ಅದನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಮೆಡಿಟೇಷನ್ ಮಾಡೋದು ಅಥವಾ ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಈ ಥರ ಏನಾದರೂ ಮಾಡಿ ಒಳ್ಳೆಯದಾಗುತ್ತೆ. ಹೆಚ್ಚಿನದಾಗಿ ನಿಮಗೊಂದು ವೇಳೆ ಜಾತಕದಲ್ಲಿ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ದಶಾಭುಕ್ತಿ ಯೋಗಗಳು ಚೆನ್ನಾಗಿದೆ, ನಿಮ್ಮ ಕಷ್ಟ ನಷ್ಟ ದುಃಖ ಶೋಕಗಳೆಲ್ಲವೂ ಪರಿಹಾರ ಹೊಂದಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ. ಅಂದೇಳಿ ನೀವು ಯಾರಾದರೂ ತೊಂದರೆಯಲ್ಲಿದ್ದರೆ ಹತ್ತಿರ ಇರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ 9 ವಾರ ಶನಿವಾರ ಅರ್ಚನೆ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಹೊಂದಿ ಸುಖ ಶಾಂತಿ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.